ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾನು 6ನೇ ತರಗತಿ ಪ್ರಥಮ ಭಾಷೆ ಕನ್ನಡದಲ್ಲಿ 2ನೇ ಗದ್ಯ ಪಾಠ ಗಂಧರ್ವ ಸೇನಾ, 2ನೇ ಪದ್ಯ ಪಾಠ ಮಂಗಳ ಗ್ರಹದಲ್ಲಿ ಪುಟ್ಟಿ ಇವೆರಡರ ಸೇರಿ 20 ಮಾರ್ಕ್ಸ್ LBA ಪೇಪರ್ನ ನೋಡೋಣ. ಎಲ್ಲ ವಿಷಯಗಳಲ್ಲಿ LBA ಪೇಪರ್ಗಳನ್ನು ಅವೈಲೇಬಲ್ ಮಾಡ್ತಾರೆ. ಯಾರಿಗೆ PDF ಬೇಕನ್ನೋರು 9964050759ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಅವುಗಳನ್ನು ಬೈ ಮಾಡ್ಬೋದು. ಸೊ ನೋಡೋಣ ಈ ಪ್ರಶ್ನೆ ಪತ್ರಿಕೆ ಹೇಗಿದೆ ಅಂತ. ಸೊ ಫಸ್ಟ್ ಲೆಸನ್ನು ಕೂಡ ನಾನು ಹಾಕಿದ್ದೆ, ದೊಡ್ಡವರ ದಾರಿ ಮತ್ತು ಬೇಸಿಗೆ ಇರ್ಬೋದು, ಮೇ ಬಿ ಅದನ್ನು ಕೂಡ ತಾವುಗಳು ನೋಡಿ. ಇನ್ನು ಪ್ರಶ್ನೆ ಪತ್ರಿಕೆ ವಿನ್ಯಾಸದಲ್ಲಿ ಉದ್ದಿಷ್ಟದಲ್ಲಿ ನೋಡೋದಾದರೆ ಸ್ಮರಣೆಗೆ 6, ಗ್ರಹಿಕೆ 10, ಅಭಿವ್ಯಕ್ತಿ 4, ಒಟ್ಟು 20 ಅಂಕ. ಪ್ರಶ್ನೆ ಪ್ರಕಾರಗಳನ್ನು ನೋಡೋದಾದರೆ ವಸ್ತುನಿಷ್ಠ ಮತ್ತು ಅತಿ ಕಿರು ಉತ್ತರ 6 ಅಂಕ, ಕಿರು ಉತ್ತರ 10 ಅಂಕ, ದೀರ್ಘ ಉತ್ತರ 4 ಅಂಕ, ಒಟ್ಟು 20 ಅಂಕ. ಕಠಿಣತೆ ಮಟ್ಟಗಳನ್ನು ನೋಡೋದಾದರೆ ಸುಲಭ 6 ಅಂಕ ಇದೆ, ಸಾಧಾರಣ 10 ಅಂಕ ಇದೆ, ಕಠಿಣ 4 ಅಂಕ ಇದೆ, ಒಟ್ಟು 20 ಅಂಕ ಇದೆ. ಪಾಠವಾರು ಅಂಕ ಹಂಚಿಕೆಗಳನ್ನು ನೋಡೋದಾದರೆ ಗಂಧರ್ವ ಸೇನಾ ಅಂತಕ್ಕಂಥ ಗದ್ಯಪಾಠದಿಂದ ಏನು ಮಾಡಿದ್ದೀವಿ, 1 ಅಂಕದ 2, 2 ಅಂಕದ 2, 4 ಅಂಕದ 1 ಪ್ರಶ್ನೆ, 5 ಪ್ರಶ್ನೆ, 10 ಅಂಕ ಕೊಟ್ಟಿರೋದು. ಇನ್ನು ಮಂಗಳ ಗ್ರಹದಲ್ಲಿ ಪುಟ್ಟಿ ಈ ಒಂದು ಪದ್ಯಪಾಠಕ್ಕೆ 1 ಅಂಕದ 4, 2 ಅಂಕದ 3, ಒಟ್ಟು 7 ಪ್ರಶ್ನೆ, 10 ಅಂಕ. ಒಟ್ಟು ಈ ಪ್ರಶ್ನೆ ಪತ್ರಿಕೆಯಲ್ಲಿ 1 ಅಂಕದ 6, 2 ಅಂಕದ 5 ಇದ್ದಾವೆ. ಓಕೆ, ನೆಕ್ಸ್ಟ್ 4 ಅಂಕದ 1 ಇದ್ದಾವೆ. ಸೊ ಟೋಟಲಿ 12 ಪ್ರಶ್ನೆಗಳಿದ್ದಾವೆ. 20 ಅಂಕಕ್ಕಿರ್ತಕ್ಕಂಥ ಇದೊಂದು LBA ಟೆಸ್ಟ್ ಪೇಪರ್. ಓಕೆನಾ. ಸೊ ಇದು ಪ್ರಶ್ನೆ ಪತ್ರಿಕೆ ಇತ್ತು, ಬಟ್ ನಾನು ಡೈರೆಕ್ಟಾಗಿ ನಿಮ್ಗೆ ಏನು ಮಾಡ್ತೀನಿ ಅಂತಂದರೆ ಉತ್ತರದ ಪುಟವನ್ನು ತೋರಿಸ್ತೀನಿ. ಪಾಠಾಧಾರಿತ ಮೂಲ್ಯಾಂಕನ LBA 2026-27 ತರಗತಿ 6, ವಿಷಯ ಪ್ರಥಮ ಭಾಷೆ ಕನ್ನಡ, 2 ಗಂಧರ್ವ ಸೇನಾ ಗದ್ಯ, 2 ಮಂಗಳ ಗ್ರಹದಲ್ಲಿ ಪುಟ್ಟಿ. ಸೊ ಫಸ್ಟ್ ಒನ್ ಹೊಂದಿಸಿ ಬರೆದಿದ್ದೀವಿ. ಸೊ ಧರೆ ಪದದ ಅರ್ಥ ಭೂಮಿ ಬರ್ತದೆ, ಮಂಗಳ ಗ್ರಹ ಅಂದರೆ ಆಕಾಶ. ಸೊ ಇದು ಮಂಗಳ ಗ್ರಹ 4ನೇ ಗ್ರಹ. ಇದು ಏನಾಗಿತ್ತಪ್ಪ ಅಂತಂದರೆ ಹೊಂದಿಸಿ ಬರಿಬೇಕಾಗಿತ್ತು. ಅಲ್ಲಿಂದ ನಾವು ಪ್ರಶ್ನೆಗೆ ಉತ್ತರವನ್ನು ಕೊಟ್ಟಿತ್ತು. ಇನ್ನು ಮೇನ್ಸ್ 2ದಲ್ಲಿ ಸಂಬಂಧೀಕರಣ ಪದವನ್ನು ಬರೀಬೇಕು. ಇಲ್ಲಿ ಕೂಡ 2 ಪ್ರಶ್ನೆಗಳು, ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ, 2 ಪ್ರಶ್ನೆ 2 ಅಂಕ. ಗೌರಿಯು ಪ್ರಥಮ ವಿಭಕ್ತಿ, ಗೌರಿಗೆ ಅಂತ ಕೇಳಿದ್ದಾರೆ. ಚತುರ್ಥಿ ವಿಭಕ್ತಿ, ಪರ್ವತ ರೂಢನಾಮ ಆದರೆ ಶಿಕ್ಷಕಿ ಅನ್ನೋದು ಕೇಳಿದ್ದಾರೆ. ಅನ್ವರ್ಥ ನಾಮ ಈಸ್ ದ ರೈಟ್ ಆನ್ಸರ್. ಒಂದೊಂದೇ ವಾಕ್ಯದಲ್ಲಿ ಉತ್ತರಗಳನ್ನು ಬರೀಬೇಕು. ಇಲ್ಲಿ 2 ಪ್ರಶ್ನೆಗಳಿದ್ದಾವೆ. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ, 2 ಪ್ರಶ್ನೆ 2 ಅಂಕ. ಪುಟ್ಟಿಗೆ ಯಾರ ಹಾಗೆ ಹಾರುವ ಮನಸ್ಸಿತ್ತು? ಉತ್ತರ, ಪುಟ್ಟಿಗೆ ಹಕ್ಕಿಯ ಹಾಗೆ ಹಾರುವ ಮನಸ್ಸಿತ್ತು. ಪ್ರಶ್ನೆ 5, ಪುಟಾಣಿ ಪುಟ್ಟಿಗೆ ಏನು ಇಷ್ಟ? ಉತ್ತರ, ಪುಟಾಣಿ ಪುಟ್ಟಿಗೆ ಆಗಸದಲ್ಲಿ ಹಾರುವುದೆಂದರೆ ಬಲು ಇಷ್ಟ ಅಂತ ಬರೀಬೇಕು. 2 ಅಂಕದ 3 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಸೊ ಪ್ರತಿ ಸರಿಯಾದ ಉತ್ತರಕ್ಕೆ 2 ಅಂಕ, ಒಟ್ಟು 6 ಅಂಕ. ಪ್ರಶ್ನೆ 6, ಮಂತ್ರಿ ಮತ್ತು ಪಡೆಯ ಮುಖ್ಯಸ್ಥನ ನಡುವೆ ಸಂವಾದವನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಮಂತ್ರಿಯು ಪಡೆಯ ಮುಖ್ಯಸ್ಥನ ಬಳಿ ಬಂದು ಗಂಧರ್ವ ಸೇನರು ಯಾರು ಎಂದು ಪ್ರಶ್ನಿಸಿದ. ಸ್ವಾಮಿ, ಅವರು ಯಾರು, ಏನಾಗಿದ್ದರು ಎಂದು ತನಗೆ ತಿಳಿಯದು. ಆದರೆ ಅವರು ತೀರಿಕೊಂಡರೆಂದು ಸ್ವತಃ ನನ್ನ ಹೆಂಡತಿ ಅಳುತ್ತಿದ್ದಳು. ಈ ಸುದ್ದಿಯನ್ನು ನಿಮಗೆ ಹೇಳಬೇಕೆನಿಸಿತು ಎಂದು ಹೇಳಿದೆ ಎಂದನು. ಇಷ್ಟು ಹತ್ರದ ಆನ್ಸರ್ ಇತ್ತು. ಇನ್ನು ನೆಕ್ಸ್ಟ್ ಗ್ರಹಗಳ ಸಂಖ್ಯೆ ಎಷ್ಟು, ಅವು ಯಾವುವು ಅಂತ ಕೇಳಿದ್ದಾರೆ. ಸೊ ಒಟ್ಟು ಗ್ರಹಗಳ ಸಂಖ್ಯೆ 8. ಬುಧ ಗ್ರಹ, ಶುಕ್ರ ಗ್ರಹ, ಭೂಮಿ, ಮಂಗಳ ಗ್ರಹ, ಗುರುಗ್ರಹ, ಶನಿ ಗ್ರಹ, ಯುರೇನಸ್ ಮತ್ತು ನೆಪ್ಚೂನ್ ಗ್ರಹ. ಇನ್ನು 8ನೇ ಪ್ರಶ್ನೆಯಲ್ಲಿ ಕವಿ ಕಾವ್ಯ ಪರಿಚಯವನ್ನು ಬರಲಿಕ್ಕೆ ಕೇಳಿದರು. CM ಗೋವಿಂದ ರೆಡ್ಡಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕವಿ CM ಗೋವಿಂದ ರೆಡ್ಡಿ, ಸ್ಥಳ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಚನ್ನಿಗರಾಯಪುರ, ಕಾಲ 11/8/1958, ಕೃತಿಗಳು ಬಣ್ಣದ ಚಿಟ್ಟೆ, ಮಕ್ಕಳ ಮಂದಾರ, ಪದ್ಯ ಹೇಳುವ ಮರ. ಇವರಿಗೆ ಲಭಿಸಿರ್ತಕ್ಕಂಥ ಪ್ರಶಸ್ತಿಗಳನ್ನು ನೋಡೋದಾದರೆ ಪೆರ್ಲಕಾವ್ಯ ಪ್ರಶಸ್ತಿ, ಶಿಶು ಸಂಗಮೇಶ ದತ್ತಿ ಬಹುಮಾನ, ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಅಂತ ಬರೆದ್ರೆ ಸಾಕು. ನೆಕ್ಸ್ಟ್ ಒಂದು ಸಂದರ್ಭ ಪ್ರಶ್ನೆ ಕೊಟ್ಟಿತ್ತು 2 ಅಂಕಕ್ಕೆ. ಮಹಾರಾಜರೇ ಗಂಧರ್ವ ಸೇನರು ತೀರಿಕೊಂಡರಂತೆ. ಸೊ ಫಸ್ಟ್ ಆಯ್ಕೆ ಬರೀಬೇಕು. ಈ ವಾಕ್ಯವನ್ನು ಜಾನಪದ ಕಥೆಯಿಂದ ಆರಿಸಲಾದ ಗಂಧರ್ವ ಸೇನಾ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ, ಈ ಮೇಲಿನ ಮಾತನ್ನು ಮಂತ್ರಿಯು ತನ್ನ ರಾಜನಿಗೆ ಮಹಾರಾಜರೇ ಗಂಧರ್ವ ಸೇನರು ತೀರಿಕೊಂಡರಂತೆ ಎಂದು ಹೇಳಿದಾಗ ಈ ಸಂದರ್ಭ ಇದೆ. ವಿವರಣೆ, ಮಂತ್ರಿಗೆ ಪಡೆಯ ಮುಖ್ಯಸ್ಥನು ಗಂಧರ್ವ ಸೇನೆ ತೀರಿಕೊಂಡರೆಂದು ಗಟ್ಟಿಯಾಗಿ ಗಂಟಲು ಹರಿಯುವಂತೆ ಕೂಗುತ್ತಾ ಅಳುತ್ತಿರುವುದನ್ನು ಕಂಡು ಮಂತ್ರಿಯೂ ಅಳುತ್ತಾ ಒಡ್ಡೋಲಗದಲ್ಲಿದ್ದ ರಾಜನ ಬಳಿ ಬಂದು ಗಟ್ಟಿಯಾಗಿ ಅಳುತ್ತಾ ಮಹಾರಾಜರೇ ಗಂಧರ್ವ ಸೇನರು ತೀರಿಕೊಂಡರಂತೆ ಎಂದು ಹೇಳಿದನು. ಮುಂದಿನ ಪ್ರಶ್ನೆ 2 ಅಂಕಕ್ಕೆ ಇತ್ತು. ಪದ್ಯಭಾಗ ಪೂರ್ಣ ಮಾಡಬೇಕಾಗಿತ್ತು. ಆಗಸದಲ್ಲಿದ್ದಿಂದ ಹಿಡಿದು ಇದು ಕಷ್ಟವರೆಗೆ ಇದೆ. ಆಗಸದಲ್ಲಿ ಹಾರುವುದೆಂದರೆ ಪುಟಾಣಿ ಪುಟ್ಟಿಗೆ ಬಲು ಇಷ್ಟ, ರೆಕ್ಕೆಗಳಿಲ್ಲದೆ ಹಾರಲು ಹೋದರೆ ಆಗದೆ ತಂದರೆ ಅದು ಕಷ್ಟ. ಸೊ ಇಷ್ಟು ಬರೆದ್ರೆ ನಿಮಗೆ 2 ಮಾರ್ಕ್ ಕೊಡ್ತಾರೆ. ಲಾಸ್ಟ್ 4 ಅಂಕಕ್ಕೆ ಇತ್ತು.
ಗಂಧರ್ವ ಸೇನ ಯಾರು ಎಂಬುದನ್ನು ತಿಳಿಯಲು ಮಂತ್ರಿಯು ಮಾಡಿದ ಪ್ರಯತ್ನಗಳೇನು ಅಂತ ಕೇಳಿದ್ದಾರೆ. ಈ ಗಂಧರ್ವ ಸೇನ ಯಾರು ಎಂಬುದನ್ನು ತಿಳಿಯಲು ಮೊದಲು ಮಂತ್ರಿ ಆ ಸೇನಾಪಡೆಯ ಮುಖ್ಯಸ್ಥನನ್ನು ಕೇಳಿದ, ಯಾರು ಈ ಗಂಧರ್ವ ಸೇನ ಎಂದು. ನಂತರ ಆ ಮುಖ್ಯಸ್ಥನು, ನನಗೂ ತಿಳಿದಿಲ್ಲ, ನನಗೆ ಈ ವಿಷಯವನ್ನು ತನ್ನ ಹೆಂಡತಿ ತಿಳಿಸಿದಳು ಎಂದು ಹೇಳಿದ. ನಂತರ ಮಂತ್ರಿಯು ಪಡೆಯ ಮುಖ್ಯಸ್ಥನ ಹೆಂಡತಿಯನ್ನು ವಿಚಾರಿಸಲಾಗಿ ಅವಳು ನನಗೆ ಆ ವಿಷಯವು ಮಡಿವಾಳತೆಯಿಂದ ತಿಳಿಯಿತು ಎಂದು ಹೇಳಿದಳು. ನಂತರ ಮಂತ್ರಿಯು ಮಡಿವಾಳತೆಯನ್ನು ವಿಚಾರಿಸಿದಾಗ ಅವಳು ಗಂಧರ್ವ ಸೇನ ತನ್ನ ಪ್ರೀತಿಯ ಕತ್ತೆ ಎಂದು ನುಡಿದಳು. ಈ ರೀತಿಯಾಗಿ ಸೇನಾಪಡೆಯ ಮುಖ್ಯಸ್ಥನಿಂದ ಹಿಡಿದು ಮಡಿವಾಳತೆಯವರೆಗೆ ವಿಚಾರಿಸಿ ವಿಷಯವನ್ನು ತಿಳಿಸಿದರು ಅಂತ ಹೇಳಬೇಕು. ಇಷ್ಟಿತ್ತು ಈ ವಿಡಿಯೋದಲ್ಲಿ ಅಂತ ಹೇಳ್ತಾ ಸಿಗ್ತೀನಿ ಹೊಸ ಪಾಠದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.